ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಇತ್ತೀಚೆಗೆ ನಡೆದ ವಿಧಾನಸಭೆ ಅಧಿವೇಶನದ ಬಗ್ಗೆ ಮಾತನಾಡಿದ ಯುಟಿ ಖಾದರ್, ಅಧಿವೇಶನ ಕರೆದ ವೇಳೆ ಬಹಳಷ್ಟು ಚರ್ಚೆ ಇತ್ತು. ಸಾಮಾನ್ಯ ಜನರಿಗಂತೂ ಅಧಿವೇಶನ ಎಷ್ಟು ದಿನ ನಡೀತದೆ ಎಂಬ ಕುತೂಹಲ ಇರ್ತದೆ. ಒಟ್ಟು 9 ದಿನಗಳ ಕಾಲ ನಡೆಯುವ ಅಧಿವೇಶನ ಈ ಬಾರಿ 8 ದಿವಸಗಳ ಕಾಲ ನಡೆದಿದೆ. ಮಳೆಗಾಲ ಸೇರಿ ಅನೇಕ ವಿಚಾರದ ಬಗ್ಗೆ ಚರ್ಚೆ ನಡೆದಿದೆ. ಆದರೆ ಹೆಚ್ಚಿನ ಚರ್ಚೆ ಆಗಿಲ್ಲ ಅನ್ನುವ ವಿಷಾದ ನನಗಿದೆ. ಇನ್ನು ಒಂದು ಭಾಷೆಯ ಮಹತ್ವ, ಇತಿಹಾಸ, ಸಂಸ್ಕೃತಿ, ಪರಂಪರೆ ರಾಜ್ಯದ ಜನರಿಗೆ ಪರಿಚಯವಾಗಬೇಕು. ಅಧಿವೇಶನದಲ್ಲಿ ಇದನ್ನು ಯಾರು ಕೂಡ ಅಪಹಾಸ್ಯ ಮಾಡಿಲ್ಲ. ಆದರೆ ಸಣ್ಣ ಸಣ್ಣ ಮಾತು ಬರ್ತದೆ. ತುಳು ಅಕಾಡೆಮಿ ಈ ನಿಟ್ಟಿನಲ್ಲಿ ಇಡೀ ರಾಜ್ಯದಲ್ಲಿ ಕೆಲಸ ಮಾಡಬೇಕು ಎಂದರು. ಮಂಗಳೂರು ನಿಮಗೆ ಈಗ ಮೊನ್ನೆ ಮಾತಾಡಿದ ನಂತರ ರಕ್ಷಿಸ್ತಾರೆ. ಈಗ ತಲಪಾಡಿ ರೋಡ್ ಮಾಡ್ತಾರೆ. ಬಂಟ್ವಾಳ ರೋಡ್ನಲ್ಲಿ ನೀರು ನಿಂತು ನಮಗೆ ಡೇಂಜರಸ್. ಪ್ರತಿ ಸಲ ಕೂಡ ಅದು ದೊಡ್ಡ ಹೊಂಡೆ ಅಡಿಯಲ್ಲಿ ಸಣ್ಣ ಸಣ್ಣ ಕಾರುಗಳು ಮಾರುತಿ ಏನಂತದಲ್ಲ ಅಲ್ಲಲ್ಲಿ ಚಕ್ಕಾಗಿ ಮಾತ್ರ ಅಲ್ಲ, ಕಾರು ಡ್ಯಾಮೇಜ್ ಆಗುವಂಥ ಪರಿಸ್ಥಿತಿ. ಇದೆಲ್ಲ ಕೂಡ ಸೋಷಿಯಲ್ ಪ್ರಾಬ್ಲಮ್. ಬುದ್ಧಿವಂತರಿಂದ ಒಂದು ಸಮಸ್ಯೆ ಆಗಿದೆ. ಇದೆಲ್ಲ ಕೂಡ ನಮಗೆ ಕಲ್ತವರು ಕಲಿಯೋದಲ್ಲ, ಇಂಜಿನಿಯರಿಂಗ್ ಕಲ್ತವರು ಈಗ ಇದು ಜಸ್ಟ್ ಅದರ ಬಗ್ಗೆ ಸ್ವಲ್ಪ ಕಾಲ್ ಇದನ್ನು ನಾವು ಇದು ಇನ್ಸ್ಪೆಕ್ಷನ್ಗೆ ಶಿರಾಡಿ ಘಾಟಿ ಮತ್ತು ಇನ್ಸ್ಪೆಕ್ಷನ್ ಮಾಡಬೇಕು. ಶಿರಾಡಿ ಚಾರ್ ಮಾಡಬೇಕು ನೋಡಿ. ಯಾವುದೇ ಮಂಗಳೂರಿನ ಕಡೆ ಬಂದು ಮಾಡಿದ್ರೆ ಅದು ಮಡಿಕೇರಿ ಇದು ರಸ್ತೆಗಳು ಮಡಿಕೇರಿ, ಹಾಸನ ಮತ್ತು ನಮ್ಮ ಚಿಕ್ಕಮಗಳೂರು, ಕೊಡಗು 4 ಜಿಲ್ಲೆ ವ್ಯಾಪ್ತಿಗಿದೆ. ಫಸ್ಟ್ ಒಂದು ಕೋಆರ್ಡಿನೇಷನ್ ಇರಬೇಕು 4 ಜಿಲ್ಲೆ ಮಟ್ಟದಲ್ಲಿ. ಯಾವುದೇ ಒಂದು ರಸ್ತೆ ಕ್ಲೋಸ್ ಆಗೋದಾದರೆ ಈ 3 ಜಿಲ್ಲೆಯವರು ಕೂಡ ಮಾಹಿತಿ ಕೊಡಬೇಕು. ಮಂಗಳೂರಿಂದ ಬಂದಾಗೋದಾದರೆ ಈ 3ಅವರಿಗೆ ಮಾಹಿತಿ ಕೊಡಬೇಕು. ಅಲ್ಲಿಂದ ಬಂದ ನಮ್ಮವ್ರು ಕೂಡ ಮಾಹಿತಿ. ಒಂದು ಎರಡನೇದು, ಮಳೆಗಾಲದಲ್ಲಿ ಸ್ವಲ್ಪ ಜರಿತದೆ ಅಂತ ಹೇಳಿದೆ ನಾನು, ಅದು ಸ್ವಾಭಾವಿಕ. ಗುಡ್ಡಗಾಡು ಮತ್ತು ಇದೆಲ್ಲ ಆ ಸ್ವಲ್ಪ ಜರದ ತಕ್ಷಣ ಇಡೀ ರಸ್ತೆ ಬಂದು ಮಾಡೋದಲ್ಲ. ನಾವೇ ನಾನು ಹೇಳಿದೆ, ನಮ್ಮ ಸೈನಿಕರಿಗೆ ನಾವು ಟ್ರೈನ್ ಮಾಡ್ತೇವೆ. ಯಾಕೆ? ಯುದ್ಧ ಆಗೋ ಫೈಟ್ ಮಾಡ್ಬೇಕಂತೇಳಿ. ಇವರು ಕೂಡ ಯಾಕೆ ಟ್ರೈನ್ಡ್ ಈ ಕೆಲಸ ಆಗೋದು ಕೆಲಸ ಮಾಡಬೇಕು. ಇದು ಯುದ್ಧ ಬರುವಾಗ ಬಾಗಿಲಾಗಿ ಮಕ್ಕಳು ಕೂತ್ಕೊಂಡ್ರೆ ಆಗ್ಬೋದು. ಬಂದ್ ಮಾಡಲಿಕ್ಕೆ ಯಾರು ಕೂಡ ಮಾಡ್ಬೋದು. ಬಂದ್ ಮಾಡಿದ ಸಮಸ್ಯೆ ಪರಿಹಾರ ಅಲ್ಲ. ಅಂತ ಅಗತ್ಯತೆ ಇದ್ದರೆ, ಡೇಂಜರ್ಸ್ ಇದ್ದರೆ ನಾವು ಜಿಲ್ಲಾಧಿಕಾರಿಗಳು ಅಧಿಕಾರಿ ಚರ್ಚೆ ಮಾಡಿಕೊಂಡು ದಂಡೆ ಅವತ್ತು. ಇಲ್ಲದಿದ್ದರೆ ಮಣ್ಣು ಜದ ತಕ್ಷಣ ಕ್ಲೀನ್ ಮಾಡಬೇಕು. ಅದಕ್ಕೆ ಟೀಮ್ ಇಡಬೇಕು. ಒಂದು ಎವ್ರಿ 10 ಕಿಲೋಮೀಟರ್ಸ್ ಅಲ್ಲಿ ಟೀಮ್ ಇಡಬೇಕು. ಮಣ್ಣು ಜದ ತಕ್ಷಣ ಕ್ಲಿಯರ್ ಮಾಡಬೇಕು. ಪೊಲೀಸ್ ಡಿಪಾರ್ಟ್ಮೆಂಟ್ ವಹಿಸಿಕೊಳ್ಬೇಕು. ಅದನ್ನು ವೆಹಿಕಲ್ ಹೋಗಬೇಕು. ಇದನ್ನು 2-3 ಮಂತ್ಸ್ ಮತ್ತು ನಿಕಟವಾಗಿ ಮಾನಿಟರ್ ಮಾಡಿಕೊಂಡು ಜನರಿಗೆ ತೊಂದರೆ ಆಗುವ ರೀತಿಗೆ ನೋಡ್ಕೊಳ್ಬೇಕು. ಇವತ್ತು ಶಿರಾಡಿ ಚಾರ್ ಮಾಡಿ ಮಧ್ಯದಲ್ಲಿ ಹೋಗ್ತಾ ಇದ್ದಾರೆ. ಅಪ್ಪ, ಸಂತೋಷದ ರವಾನೆ ಪ್ರತಿ ಮನೆಗಳಿಗೆ. GL ಆಚಾರ್ಯ ಜ್ಯುವೆಲರ್ಸ್. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.